ಓಂ ಶಾಂತಿ. ಡೇಟ್ ಆಗಿದೆ 11 ಅಕ್ಟೋಬರ್ 1975. ಅವ್ಯಕ್ತ್ ಬಾಪ್ದಾದ ಅವ್ಯಕ್ತ್ ಮಧುಬನ ಮುರಳಿ ಮಹಾವಾಕ್ಯ ಆಗಿದೆ. ಅತಃ ವಾಹಕ ರೂಪ ದ್ವಾರ ಪರಿಭ್ರಮಣ. ಅತಃ ವಾಹಕ ರೂಪ ದ್ವಾರ ಪರಿಭ್ರಮಣ. ಏನು ಮಾಡ್ತಾರೆ ಬಾಬಾ? ಅಂತವಾಹಕ ಅಂತ ಶರೀರ ಒಂದಿರ್ತದೆ ನಮ್ಮ ಒಳಗಡೆ, ಅದೇ ಫರಿಸ್ತಾ ಅಂತಲೂ ಹೇಳ್ತೀವಿ. ಆ ಅಂತವಾಹಕದ ಮುಖಾಂತರ ನಾವೇನು ಮಾಡಬೇಕು? ಇಡೀ ವಿಶ್ವವನ್ನೇ ಪರಿಭ್ರಮಣ ಮಾಡಬೇಕು, ತಿರುಗಿ ಬರಬೇಕು. ಬಾಪ್ದಾದ ಏನು ಮಾಡಾಕತ್ತಾರೆ? ಬ್ರಹ್ಮ ಬಾಬಾ ಅದೇ ಕೆಲಸ ಮಾಡ್ತಿದ್ದಾರೆ. ಬ್ರಹ್ಮ ಬಾಬಾ ಏನಾಗಿದ್ದಾರೆ ಈಗ? ಫರಿಸ್ತಾಗಿ ಇಡೀ ವಿಶ್ವವನ್ನೇ ಬಾಬಾ ಏನು ಮಾಡ್ತಾರೆ? ತಿರುಗಿ ಬರ್ತಾರೆ. ಮಹಾರಥಿ ಬಚ್ಚೋಂಕೋ ದೇಖ್ ಬಾಪ್ ದಾದಾ ಬೋಲೆ. ಮಹಾರಥಿ ಮಕ್ಕಳನ್ನು ನೋಡಿ ಬಾಬಾ ಹೇಳ್ತಾರೆ, ಆಜ್ಕಲ್ ಇಸ್ ಪುರಾನಿ ಸೃಷ್ಟಿ ಮೇ ವಿಶೇಷ ಕ್ಯಾ ಚಲ್ ರಹಾ ಹೈ. ಇವತ್ತಿನ ದಿನಗಳಲ್ಲಿ ಹಳೆಯ ಸೃಷ್ಟಿನಲ್ಲಿ ವಿಶೇಷವಾಗಿ ಏನು ನಡೀತಾ ಇದೆ? ಆಜ್ಕಲ್ ವಿಶೇಷ ಆಪ್ ಲೋಗೋಂ ಕಾ ಆಹ್ವಾನ್ ಚಲ್ ರಹಾ ಹೈ. ಬಾಬಾ ಹೇಳ್ತಾರೆ, ಈಗ ವಿಶೇಷವಾಗಿ ತಮ್ಮ ಆಹ್ವಾನ ಮಾಡ್ತಿದ್ದಾರೆ. ಯಾರು? ಭಕ್ತರು. ಹೊರಗಡೆ ಭಕ್ತರು ಜನರು ಏನು ಮಾಡ್ತಿದ್ದಾರೆ? ಮಕ್ಕಳೇ ನಿಮ್ಮನ್ನು ಕರೀತಿದ್ದಾರೆ. ಫಿರ್ ಆಹ್ವಾನ ಕ ರೆಸ್ಪಾನ್ಸ್ ಕರ್ತೆ ಹೋ? ಅವರೇನೋ ಕರೀತಿದ್ದಾರೆ, ಅವ್ರು ಕರೆದಾಗ ನೀವು ಹೋಗ್ತಿದ್ದೀರಾ? ಹೇ ದೇವಿ ಬಾ, ಬಂದು ನನ್ನೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡು ಅಂತ ಕೇಳ್ತಿದ್ದಾರೆ. ಅದಕ್ಕೆ ನೀವೇನು ವಾಪಸ್ ಹೇಳ್ತಿದ್ದೀರಾ? ರೆಸ್ಪಾನ್ಸ್ ಮಾಡ್ತಿದ್ದೀರೇನು? ಭಕ್ತ ಕ್ಯಾ ಚಾಹತೆ ಹೇ? ಭಕ್ತರು ಏನು ಇಚ್ಛೆ ಪಡ್ತಾರೆ? भक्तों की इच्छा यही है कि देवियाँ चैतन्य रूप में प्रकट हो जाए. ಭಕ್ತರಿಗೆ ಏನು ಇಚ್ಛೆ ಇದೆ? ಚೈತನ್ಯ ದೇವಿಗಳೆಲ್ಲ ಏನಾಗಬೇಕು? ಪ್ರಕಟ ಆಗಬೇಕು. जड़ चित्रों में भी चैतन्य शक्तियों का आह्वान करते हैं कि चैतन्य रूप में वरदानी बन वरदान दे दे. ಜಡ ಚಿತ್ರಗಳಲ್ಲಿ ಏನು ಮಾಡ್ತಿದ್ದಾರೆ? ಜಡ ಚಿತ್ರಗಳ ಮುಂದೆ ಭಕ್ತರು ಕೂತ್ಕೊಂಡು ಏನು ಮಾಡ್ತಿದ್ದಾರೆ? ಹೇ ದೇವಿ, ಆ ಫೋಟೋದಿಂದ ಆ ಮೂರ್ತಿಯಿಂದ ಎದ್ದು ಬಂದು ನಮಗೆ ವರದಾನ ಕೊಡು ಅಂತ ಕೇಳ್ತಿದ್ದಾರೆ. ತೋ ಯಹ ಇಚ್ಛಾ ಭಕ್ತೋಂ ಕಿ ಕಬ್ ಪೂರಿ ಹೋಗಿ. ಭಕ್ತರು ಇಷ್ಟೆಲ್ಲ ಇಚ್ಛೆ ಇಟ್ಕೊಂಡು ಆ ಜಡ ಚಿತ್ರಗಳ ಮುಂದೆ ಕೂತ್ಕೊಂಡು ಕರೀತಿದ್ದಾರೆ, ಏನೇನೋ ಕೇಳ್ತಿದ್ದಾರೆ. ಆ ಆಶೆಗಳು, ಆ ಇಚ್ಛೆಗಳು ಯಾವಾಗ ಪೂರ ಆಗ್ತವೆ? ಭಕ್ತಿ ಕಾ ಭಿ ಅಭಿ ಫುಲ್ ಫೋರ್ಸ್ ಚಾರೋ ಓರ್ ದಿಖಾಯಿ ದೇ ರಹಾ ಹೈ. ಭಕ್ತಿನೂ ಕೂಡ ನಾಲ್ಕು ಕಡೆಗೆ ಏನಾಗಿದೆ? ಫುಲ್ ಫೋರ್ಸಿಂದ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಉಸ್ಮೇ ಭಿ ಜೈಸೆ ಪ್ರಾಕ್ಟಿಕಲ್ ಮೇ ಬಾಪ್ ಗುಪ್ತ ಹೈ ಅವ್ರ ಶಕ್ತಿಯ ಪ್ರತ್ಯಕ್ಷ ರೂಪ ಮೇ ಹೈ. ಇದರಲ್ಲಿನೂ ಕೂಡ ಪ್ರಾಕ್ಟಿಕಲ್ನಲ್ಲಿ ಬಾಬಾ ಏನಾಗಿದ್ದಾರೆ? ಗುಪ್ತ ಆಗಿದ್ದಾರೆ. ನೀವು ಶಕ್ತಿಯರು ಏನಾಗಿದ್ದೀರಾ? ಪ್ರತ್ಯಕ್ಷ ರೂಪದಲ್ಲಿ ಇದ್ದೀರಾ. ಬಾಬಾ ಕಾಣಿಸ್ತಾರೇನೋ? ಇಲ್ಲ, ನಾವು ಕಾಣಿಸ್ತೀವಲ್ಲ, ಪ್ರತ್ಯಕ್ಷ ಫಲ. ಐಸೆ ಹಿ ಭಕ್ತಿ ಮೇ ಭಿ ಪಹಲೆ ಬಾಪ್ ಕಿ ಪುಕಾರ್ ಜ್ಯಾದಾ ಕರ್ತೆ ಥೇ, ಹೇ ಭಗವಾನ್ ಕಹ ಪುಕಾರ್ತೆ ಥೇ. ಹೀಗೇ ಮೊದಲು ಏನು ಮಾಡ್ತಾಯಿದ್ರು? ಶಿವಬಾಬಾನ ಕರಿತಿದ್ರು, ಹೇ ತಂದೆ ಬಾ ಅಂಥೇಳಿ. ಲೇಕಿನ್ ಅಭಿ ಮೆಜಾರಿಟಿ ಭಗವತಿ ಕಿ ಪೂಜಾ ಹೋತಿ ಹೇ. ಆದರೆ ಹೆಚ್ಚು ಈಗ ಯಾರ್ದು ಪೂಜೆ ಆಗ್ತಿದೆ? ದೇವಿ ಪೂಜೆ ಆಗ್ತಿದೆ ಅಂತ ಹೇಳ್ತಾರೆ ಬಾಬಾ. ಭಕ್ತೋं की भावना पूरी करने के लिए शक्तियाँ ही निमित्त बनती है. ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡಬೇಕು ಅಂತಂದರೆ ಶಕ್ತಿಯರೇ ನಿಮಿತ್ತ ಆಗ್ತಾರೆ. ಇಸ್ಲಿಯೇ ಆಹ್ವಾನ್ ಭಿ ಶಕ್ತಿಯೋಂ ಕಾ ಜ್ಯಾದಾ ಹೋ ರಹಾ ಹೈ. ಅದಕ್ಕೆ ಭಕ್ತರು ಹೆಚ್ಚು ಪೂಜೆ ಯಾರು ಮಾಡ್ತಾರೆ? ದೇವಿ ದೇವತೆಗಳ ಪೂಜೆ ಮಾಡ್ತಾರೆ. ಈಗ ನೋಡಿದ್ರಲ್ಲ, ವಾಗ್ದೇವಿ ಅಂಥೇಳಿ ಒಂದು ಇಲ್ಲೇ ಎಲ್ಲದಲ್ಲ ಡಾಬೇರಿ ಅಂತ, ಅದು ಭಾರಿ ಫೇಮಸ್ ದೇವಿದು. ಹಾಂ, ಎಲ್ಲ ಕಡೆ ಚಂಡಿ, ದುರ್ಗಾ, ಏನು ದ್ಯಾಮವ್ವ ಇವೆಲ್ಲ ಇದ್ದಾರಲ್ಲ, ಇವೆಲ್ಲ ಯಾರ ಪೂಜೆ? ದೇವಿಗಳ ಪೂಜೆ ಅಲ್ಲ ಅವು. ಕಾಳಿ, ಗಂಡು ಮಕ್ಕಳ ಪೂಜೆ, ಗಣಪತಿ ಬಿಟ್ಟರೆ ಇನ್ಯಾರ್ದು ಪೂಜೆ ಮಾಡೋಲ್ಲ, ಅವ ಒಬ್ಬಂದೇ ಗಂಡು ಮಕ್ಕಳಲ್ಲಿ ಅಲ್ಲ.
ಹೆಚ್ಚು ಪೂಜೆ ಯಾರ್ದಾಗ್ತದೆ? ಶಕ್ತಿಯರ ಪೂಜೆಗೆ ಆಗ್ತದೆ, ದೇವಿ ದೇವತೆಗಳ ಪೂಜೆ ಆಗ್ತದೆ. ಬಾಬಾ ಹೇಳ್ತಾರೆ, तो अब शक्तियों में रहम के संस्कार इमर्ज होने चाहिए. ಹಾಗಾದರೆ ಈಗ ನೀವು ಶಕ್ತಿಯರೇನಿದ್ದೀರಲ್ಲ, ಆ ಎಲ್ಲ ಭಕ್ತರ ಮೇಲೆ ನಿಮಗೇನು ಬರಬೇಕು? रहम ಬರಬೇಕು, ದಯಾ ಬರಬೇಕು, ಕರುಣಾ ಬರಬೇಕು. ಅಭಿ ಸಬ್ಕೆ ಅಂದರ್ रहम के संस्कार इमर्ज नहीं है. ಈಗಿನ್ನೂ ಎಲ್ಲರ ಒಳಗಡೆ ದಯೆ ಸಂಸ್ಕಾರ ಇಮರ್ಜ್ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಮರ್ಜ್ ಹೇ, ಇದೇ ಇಲ್ಲ ಅಂತಲ್ಲ, ಆ ದಯಾ ಸಂಸ್ಕಾರ ಎಲ್ಲಿದೆ? ಒಳಗಡೆ ಇದೆ. जैसे बाप चारों ओर चक्कर लगाते हैं, वैसे आप भी भक्तों के चारों ओर चक्कर लगाती हो. ಈಗ ಬ್ರಹ್ಮ ಬಾಬಾ ಏನು ಮಾಡ್ತಿದ್ದಾರೆ? 4 ಕಡೆ ಚಕ್ಕರ್ ಹೊಡಿತಾರೆ. ಹಾಗೇನೆ ನೀವೂ ಕೂಡ ಶಕ್ತಿಯರು ಏನು ಮಾಡಬೇಕು? ಎಲ್ಲೆಲ್ಲಿ ಗುಡಿ ಗುಂಡಾರಗಳಿದಾವಲ್ಲ ಅಲ್ಲೆಲ್ಲ ಏನು ಮಾಡಬೇಕು? ನೀವು ಅಮೃತ ವೇಳೆಯಲ್ಲಿ ಒಂದು ಚಕ್ಕರ್ ಹೊಡೆದು ಬರಬೇಕು. ಆ ಮೂರ್ತಿಗಳಲ್ಲಿ ಏನು ಮಾಡಬೇಕು? ಶಕ್ತಿ ತುಂಬಿ ಬರಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಕಭಿ ಸೈರ್ ಕರ್ನೆ ಜಾತಿ ಹೋ, ಅಡ್ಡಾಡಿ ಬರ್ತೀರಾ ಅಂತ ಕೇಳ್ತಾರೆ ಬಾಬಾ. ಅಮೃತ ವೇಳೆಯಲ್ಲಿ ನಿಮ್ಮ ಭಕ್ತರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಅಡ್ಡಾಡಿ ಬರ್ತೀರಾ? ಆವಾಜ್ ಸುನನೆ ಮೇ ಆತಿ ಹೇ, ಅವರು ಕರೆಯುವಂಥ ಪುಕಾರ್, ಚೀರ್ಲಿಕ್ಕತ್ತಾರಲ್ಲ, ಅವರು ಚೀರುವುದಂದ್ರೆ ಅಪ್ಪ ದೇವಿ, ಹೇ ದೇವಿ ಬಾ, ಹಂಗಿದೆ, ನಮಗೆ ಅಷ್ಟು ತ್ರಾಸಿದೆ, ಇಷ್ಟು ತ್ರಾಸಿದೆ ಅಂತ ಏನು ಮಾಡ್ಲಿಕ್ತಾರೆ? ಕರೆಯಕತ್ತಾರೆ, ಕರಿತಿದ್ದಾರೆ. ಅದು ಕೇಳಿಸ್ಲಿಕ್ಕತ್ತದೇನು? ತೋ ಕಶಿಶ್ ನಹಿ ಹೋತಿ ಹೇ, ಅವರ ಪುಕಾರ್, ಅವರ ಚೀರಾಟ, ಅವರ ಕರೆಯುವಿಕೆ ನಿಮ್ಮನ್ನು ಎಳಿತಿಲ್ಲೇನು? बाप के साथ साथ शक्तियों को भी पाठ बजाना है. ಶಿವಬಾಬಾ ಅವರ ಜೊತೆಗೆ ನಾವೆಲ್ಲ ಶಕ್ತಿಯರು ಏನು ಮಾಡಬೇಕಾಗಿದೆ? ಪಾತ್ರ ಮಾಡಬೇಕಾಗಿದೆ. ಶಕ್ತಿಯರು ಅಂತಂದರೆ ಬರೀ ಹೆಣ್ಮಕ್ಳಂತಷ್ಟೇ ಅಲ್ಲ, ನಾವೆಲ್ಲ ಆತ್ಮಗಳು ಸ್ತ್ರೀಗಳೇ. ಹಾಗೆ ನೋಡಿದರೆ ದೇಹ ಸ್ತ್ರೀಲಿಂಗ ಪುಲ್ಲಿಂಗ ಅಂತಾರೆ, ಆದರೆ ಆತ್ಮಗಳು ಮಾತ್ರ ಏನು? ಸ್ತ್ರೀನೇ. ಪರಮಾತ್ಮ ಒಬ್ಬನೇ ಪುರುಷ, ನಾವೆಲ್ಲ ಯಾರು? ಹಾಗೆ ನೋಡಿದ್ರೆ ಆತ್ಮನ ಪುರುಷನೇ, ಪರಮಾತ್ಮ ಪುರುಷ, ನಾವೆಲ್ಲ ಆತ್ಮಗಳು. ಅದಕ್ಕೆ ಸೀತಾ ಅಂತ ಹೇಳ್ತಾರಲ್ಲ, ಅಂದರೆ ಸ್ತ್ರೀ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೆಲ್ಲ ಶಕ್ತಿಯರಿಗೆ ಅವ್ರ ಪುಕಾರ್ ಕೇಳಿಸ್ತಿಲ್ಲೇನು? ಅವ್ರ ಮೇಲೆ ರೆಹಮ್ ಬರ್ತಿಲ್ಲೇನು? ದಯಾ ಬರ್ತಿಲ್ಲೇನು? ಬಾಬಾರವ್ರ ಜೊತೆಗೆ ನಾವೂ ಕೂಡ ಪಾತ್ರ ಮಾಡಬೇಕಾಗಿದೆ. ಜೈಸೆ ಶಕ್ತಿಯೋं का गायन है कि अंतःवाक शरीर द्वारा चक्कर लगाती थी, वैसे बाप भी ಅವ್ಯಕ್ತ ರೂಪ में ಚಕ್ಕರ್ लगाते हैं. ಶಕ್ತಿ ಇರೋದೊಂದು ಗಾಯನ ಇದೆ. ಏನು ಅಂತಂದರೆ ಅಂತಃವಾಕ ಈಗ ತೋರಿಸ್ತಿರ್ತಾರೆ ನೋಡ್ರಿ ಸಿನಿಮಾದಲ್ಲಿ, ಹಿಂಗೆ ಅಂತರ್ಲೆ ಬಂದುಬಿಡ್ತಾಳಕ್ಕೆ ದೇವಿ, ನಡ್ಕೊತ ಬರೋಂಗಿಲ್ಲ ದೇವಿ, ಬರ್ತಾರಲ್ಲ ತೋರಿಸ್ತಾರಲ್ಲ, ಹಂಗೆ ಅಂತಃವಾಕ ಅಂದರೆ ಈ ನಮ್ಮ ದೇಹದಲ್ಲಿ ಒಳಗಡೆ ಒಂದು ಸೂಕ್ಷ್ಮ ಪ್ರಕಾಶದ ಒಂದು ದೇಹ ಇದೆ, ಅಂತಃವಾಕ ಅಂತ ಹೇಳ್ತಾರೆ. ಆ ವಾಹಕವನ್ನು ತಗೊಂಡು ಏನು ಮಾಡಬೇಕು? ನಾವು ಅಮೃತ ವೇಳೆಯಲ್ಲಿ ಇಡೀ ವಿಶ್ವದ ತುಂಬ ಅಡ್ಡಾಡಬೇಕು. ಚಕ್ಕರ್ ಹೊಡಿತೀರಾ ಅಂತ ಕೇಳ್ತಾರೆ ಬಾಬಾ. ಅಂತಃವಾಕ ಅರ್ಥಾತ್ ಅವ್ಯಕ್ತ ಫರಿಸ್ತೆ ರೂಪ ಮೇ ಸೇರ್ ಕರ್ನ. ಅಂತಃವಾಕ ಅಂದ್ರೇನು? ಫರಿಸ್ತಾ, ಎಲ್ಲ ಕಡೆ ಅಡ್ಡಾಡಿ ಬರಬೇಕು. ಯಹ ಭೀ ಪ್ರಾಕ್ಟೀಸ್ ಚಾಹಿಯೇ ಅವ್ರ ಯಹ ಅನುಭವ ಹೋಂಗೆ. ಇದು ಪ್ರಾಕ್ಟೀಸ್ ಬೇಕು. ಯಾವುದೋ ಅಂತಃವಾಕ ಶರೀರ ತಗೊಂಡು ಫರಿಸ್ತಾ ಆಗಿ ಎಲ್ಲ ಕಡೆ ಅಡ್ಡಾಡುವಂಥ ಅನುಭವ ಇರಬೇಕು. ಇಲ್ಲೇ ಕೂತ್ಕೊಂಡು ನನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಬರ್ಬೋದು. ಬರ್ತದ ಹೋಗಾಕ? ಬರ್ತೈತಿ, ನಮ್ಗೆ ಗೊತ್ತದ. ಈಗ ಇಲ್ಲೇ ಕೂತ್ಕೊಂಡು ನಾವೇನು ಮಾಡಬೇಕು? ಡೋಡೂರ್ಗೆ ಹೋಗ್ಬೋದು, ಡೋಡೂರು ಹೊಲ ನೋಡ್ಬೋದು, ಡೋಡೂರೊಳಗಿನ ಮನೆ ನೋಡ್ಬೋದು. ನೋಡ್ತೀವಲ್ಲ, ಹೊಲ ನೋಡೇ ಏನು ಮಾಡ್ತೀವಿ? ಹೊಲದೊಳಗೆ ಏನೇನದ, ಎಲ್ಲೆಲ್ಲೇನೋ ಕಣ್ಮುಂದೆ ಬರ್ತೈತಲ್ಲ. ಇದೇ ಥರನೇ ಏನು ಮಾಡೋದು? ಇಡೀ ವಿಶ್ವದ ಮೇಲೆ, ಪೃಥ್ವಿ ಮೇಲೆ ಕೂಡ್ಬೇಕು. ಮೊದಲ ಪೃಥ್ವಿ ಮೇಲೆ ನಿಂತು ಎಲ್ಲ ಪೃಥ್ವಿಗೆ ಏನು ಮಾಡಬೇಕು? ನಾವು ಶಕ್ತಿ ಕೊಡಬೇಕು. ಶಾಂತಿ ಶಕ್ತಿ, ಪ್ರೇಮದ ಶಕ್ತಿ, ಆನಂದದ ಶಕ್ತಿ, ಸುಖದ ಶಕ್ತಿ, ಪವಿತ್ರತಾ ಶಕ್ತಿ, ಇದೇ ಹೇಳ್ತಾರೆ ಬಾಬಾ. ಅದಕ್ಕೆ ಸೇರ್ ಮಾಡೋದು ಅಂತ ಹೇಳ್ತಾರೆ ಬಾಬಾ. ಇಲ್ಲೇ ಕೂತ್ಕೊಂಡು ನಾವು ಯಾರ್ಯಾರಿಗೆ ಏನೇನು ಇಲ್ಲೇ ಕೂತ್ಕೊಂಡೇ ಏನು ಮಾಡ್ಬೋದು? ಜ್ಞಾನ ಹೇಳ್ಬೋದು. ಮುಂದೆ ಅದೇ ಪಾಠ ಶುರು ಆಗ್ತೈತಿ.
ಎಲ್ಲೂ ಹೋಗೋಕ್ಕಾಗೋದಿಲ್ಲ, ಇಲ್ಲೇ ಕೂತ್ಕೊಂಡು ಸೇವೆ ಮಾಡಬೇಕು, ಅದರ ಅನುಭವ ಮಾಡಿ ಈಗಿಂದಾನೆ ಅಂತಾರೆ ಬಾಬಾ. जैसे साइंस के यंत्र दूरबीन द्वारा दूर की सीन को नज़दीक में देखते हैं. दूरबीन ಸಿಗ್ತಾವಲ್ಲ, ಸಣ್ಣ ಹುಡುಗರು ಜಾತ್ರೆ ತೊಗೊಂಡು ಹಿಂಗೆ ನೋಡ್ತಾರೆ ನೋಡ್ರಿ, ಅಷ್ಟು ದೂರ ಇರ್ತದದು, ಇಲ್ಲೇ ಕಣ್ಮುಂದೆ ಕಾಣಿಸ್ತದೆ. ಅದು ಹೇಳ್ತಾರೆ ಬಾಬಾ. ವಿಜ್ಞಾನದ ಮುಖಾಂತರ ದೂರದರ್ಶಕ ಯಂತ್ರ ತಗೊಂಡು ನಾವೇನು ಮಾಡ್ತೀವಿ, ದೂರದ ವಸ್ತುಗಳನ್ನು ಸಮೀಪದ ಅನುಭವ ಮಾಡ್ತೀವಿ. ऐसे ही याद के नेत्र द्वारा अपने फरिश्तेपन की स्टेज द्वारा दूर का दृश्य भी ऐसे ही अनुभव करेंगे जैसे साकार नेत्रों द्वारा कोई दृश्य देखाए. ಹೆಂಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಹಾಗೇನೆ ಆ ಸೈನ್ಸ್ ಯಂತ್ರ ನೋಡಿದಾಗ ಹೆಂಗೆ ಸಮೀಪ ನೋಡ್ತಿರೋ ಹಾಗೆ ನೆನಪಿನ ಕಣ್ಣಿನ ಮುಖಾಂತರ, ಯಾದ್ಕಿ ನೇತ್ರ ದ್ವಾರ ಅಂತ ಹೇಳ್ತಾರೆ ಬಾಬಾ. ನೆನಪಿನ ಕಣ್ಣಿನ ಮುಖಾಂತರ, ತಮ್ಮ ಫರಿಸ್ತೆಯ ಸ್ಥಿತಿಯ ಮುಖಾಂತರ ಹೋಗಿ ಆ ದೃಶ್ಯವನ್ನು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀನಿ ಏನು ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಜೈಸೆ ಸಾಕಾರ ನೇತ್ರೋ ದ್ವಾರ ಕೊಯ್ ದೃಶ್ಯ ದೇಖಾಯೆ. ಈಗ ನಾವು ಊರಿಗೆ ಹೋಗ್ಬೇಕಾಗುತ್ತೆ, ಅಲ್ಲೇನೋ ನೋಡಿ ಬರಬೇಕು ಅಂತಂದರೆ ಏನು ಮಾಡ್ತೀವಿ, ಬಸ್ ಹತ್ತೀವಿ, ಹೋಗ್ತೀವಿ, ಅಲ್ಲೇ ಸ್ಥಳದಲ್ಲಿ ನಿಂತು ನೋಡಿ ವಾಪಸ್ ಬಂದು ಅದರ ಅನುಭವ ಮಾಡ್ತೀವಿ, ಹಿಂಗಿತ್ತು ಅಂತ. ಈಗೇನಂತಾರೆ ಬಾಬಾ, ಇಲ್ಲೇ ಕೂತ್ಕೊಂಡು ಹೋಗಿ ಬರಬೇಕು, ಇಲ್ಲೇ ಕೂತ್ಕೊಂಡು ಆ ದೃಶ್ಯಗಳನ್ನು ಎಲ್ಲ ನೋಡಿ ಹೆಂಗಂತಂದರೆ ಸಮ್ಮುಖನೇ ನೋಡ್ತಿದ್ದೀನೇನು ಅಂತ ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಿಲ್ಕುಲ್ ಸ್ಪಷ್ಟ ದಿಖಾಯಿ ದೇಂಗೆ ಅರ್ಥಾತ್ ಅನುಭವ ಹೋಗ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗೆ ನಿಮಗೆ ಸ್ಪಷ್ಟ ಆಗಿಬಿಡ್ತದೆ. ಸೈನ್ಸ್ ಕಾ ಮೂಲಾಧಾರ ಹೇ ಲೈಟ್. ಸೈನ್ಸ್ ಮೂಲಾಧಾರ ಯಾವುದು? ಪ್ರಕಾಶ ಅಂತ ಹೇಳ್ತಾರೆ ಬಾಬಾ. ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಅದನ್ನು ಈಗಿಂದನೇ ಪ್ರಾಕ್ಟೀಸ್ ಮಾಡಿ, ಮುಂದೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಈಗಿನ ನಿವಾಂತದೀವಲ್ಲ ನಾವು, ಏನು ಪ್ರೆಷರ್ ಇಲ್ಲ, ಹೊರಗಿನ ಗದ್ದಲ ಇಲ್ಲ, ಏನೂ ಇಲ್ಲ. ಒಂದು ಸಮಯದಲ್ಲಿ ಏನಾಗ್ತದೆ, ಇಲ್ಲಿ ಕೂತಿರ್ತೀವಿ, ಹೊರಗಡೆ ಎಲ್ಲರೂ ಚಿರಾಡ್ತಿರ್ತಾರೆ. ಆವಾಗ ಮಾಡ್ತೀನಿ ಅಂದ್ರೆ ಆಗ್ತದೇನು? ಆಗೋದಿಲ್ಲ. ಅದು ಪ್ರಾಕ್ಟೀಸ್ ಬೇಕು. ಸೈನ್ಸ್ ಕಾ ಮೂಲಾಧಾರ ಹೇ ಲೈಟ್. ಲೈಟ್ ಕೆ ಆಧಾರ ಸೆ ಸೈನ್ಸ್ ಕಾ ಜಲ್ವಾ ಹೇ. ಲೈಟ್ ಕಿ ಹಿ ಶಕ್ತಿ ಹೇ. ಇವತ್ತು ಇಡೀ ಜಗತ್ತು ಎದ್ರ ಮೇಲೆ ನಿಂತಿದೆ. ಒಂದು ಕ್ಷಣ ಇಡೀ ವಿಶ್ವದ ತುಂಬ ಲೈಟ್ ಹೋದರೆ ಏನಾಗ್ಬೋದು ವಿಚಾರ ಮಾಡಿ. ಎಲ್ಲ ಬಂದು ಅದನ್ನು ಹೇಳ್ತಾರೆ ಬಾಬಾ. ಸೈನ್ಸ್ ಕಾ ಮೂಲಾಧಾರ, ವಿಜ್ಞಾನದ ಮೂಲ ಆಧಾರನೇ ಏನಾಗಿದೆ? ಲೈಟ್ ಅಂತ ಹೇಳ್ತಾರೆ ಬಾಬಾ. ಲೈಟ್ ಕೆ ಆಧಾರ ಸೆ ಸೈನ್ಸ್ ಕಾ ಜಲ್ವಾ ಹೇ. ಸೈನ್ಸದ ಘಮಂಡ ಎದರ ಮೇಲೆ ನಿಂತಿದೆ? ಈ ಲೈಟ್ಗಳ ಮೇಲೆ ನಿಂತಿದೆ. ಲೈಟ್ ಕಿ ಹಿ ಶಕ್ತಿ ಹೇ ಐಸೆ ಹಿ. ಎಲ್ಲ ಶಕ್ತಿ ಎಲ್ಲಿದೆ? ಲೈಟ್ನಲ್ಲಿದೆ. ಅದಕ್ಕೆ ಹಾಗೇನೆ ಸೈಲೆನ್ಸ್ ಕಿ ಶಕ್ತಿ ಕಾ ಆಧಾರ ಹೇ. ಶಾಂತಿ ಶಕ್ತಿಯ ಆಧಾರ ಏನಾಗಿದೆ? ಡಿವೈನ್ ಇನ್ಸೈಟ್ ಅಂತ ಹೇಳ್ತಾರೆ ಬಾಬಾ. ಇನ್ಸೈಟ್ ಒಳಗಿನ ಬೆಳಕು ಅಂದರೆ ಯಾವುದು? ಆತ್ಮನ ಬೆಳಕು. ಡಿವೈನ್ ಅಂದರೆ ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ ಬಾಬಾ. ಡಿವೈನ್ ಇನ್ಸೈಟ್ ಅಂತಂದ್ರೇನು? ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿ ಇದು ಯಾವ ಕಥೆಯಲ್ಲಿ ತೋರಿಸ್ತಾರೆ? ಮಹಾಭಾರತದಲ್ಲಿ ತೋರಿಸ್ತಾರೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಾಗ ಸಂಜಯ ಅಂತ ಒಬ್ಬಿರ್ತಾನೆ, ಧೃತರಾಷ್ಟ್ರನಿಗೆ ಇಲ್ಲೇ ಕೂತ್ಕೊಂಡು ಏನು ಮಾಡ್ತಿರ್ತಾನೆ ಅವನು? ಅಲ್ಲಿ ಯುದ್ಧ ಹೆಂಗೆ ನಡೀತಿದೆ, ಯಾರು ಹೊಡೆದ್ರು, ಯಾರಿಗೆ ಹೊಡೆದ್ರು, ಏನು ಹೊಡೆದ್ರು ಅನ್ನೋದು ಆತನ ದಿವ್ಯ ದೃಷ್ಟಿಯಿಂದ ಇಲ್ಲೇ ಕೂತ್ಕೊಂಡು ಧೃತರಾಷ್ಟ್ರನಿಗೆ ಹೇಳ್ತಿರ್ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ ಸೈಲೆನ್ಸ್, ನಮ್ಮ ಸೈಲೆನ್ಸ್ ಶಕ್ತಿಯ ಆಧಾರ ಏನು? ದಿವ್ಯ ದೃಷ್ಟಿ. ಇಂದ್ವಾರ ದಿವ್ಯ ದೃಷ್ಟಿಯ ಮುಖಾಂತರ ಸೈಲೆನ್ಸ್ ಕಿ ಶಕ್ತಿ ಕೆ ಬಹುತ್ ವಂಡರ್ಫುಲ್ ಅನುಭವ ಕರ್ ಸಕ್ತೆ ಹೋ. ದಿವ್ಯ ದೃಷ್ಟಿಯ ಮುಖಾಂತರ ಶಾಂತಿ ಶಕ್ತಿಯನ್ನು ಬಹಳ ಅದ್ಭುತವಾಗಿ ನೀವು ಅನುಭವ ಮಾಡ್ತೀರಾ. ಯಹ ಭೀ ಅನುಭವ ಹೋಂಗೆ, ಇದು ಕೂಡ ಅನುಭವ ಆಗ್ತದೆ. ನಮಗೆ ಶಾಂತಿ ಶಕ್ತಿ ಯಾವಾಗ ಸಿಗ್ತದೆ? ಡಿವೈನ್ ಇನ್ಸೈಟ್ ಅಂತ ಹೇಳ್ತಾರೆ ಬಾಬಾ. ನಾನಾತ್ಮ
ಇಲ್ಲೇ ಕೂತ್ಕೊಂಡು ಪರಮಧಾಮದಲ್ಲಿ ಪರಮಾತ್ಮ ಶಿವಬಾಬಾನ ಕನೆಕ್ಟ್ ಆದಾಗ ನನ್ನೊಳಗಡೆ ಏನು ಶಾಂತಿ ಶಕ್ತಿ ಬರೋಕ್ಕೆ ಶುರು ಆಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಶಾಂತಿ ಶಕ್ತಿಗೆ ಆಧಾರ ಯಾವುದು? ದಿವ್ಯ ದೃಷ್ಟಿ. ಬಾಬಾ ಏನು ಮಾಡಿದ್ರು? ನಮಗೆ 3ನೇ ಕಣ್ಣು ಕೊಟ್ಟರು. ಯಾವ 3ನೇ ಕಣ್ಣು? ಜ್ಞಾನದ ಕಣ್ಣು ಕೊಟ್ಟರು. ಬಾಬಾ ಹೇಳ್ತಾರೆ, ಜೈಸೆ ಸ್ಥೂಲ್ ಸಾಧನ ದ್ವಾರ ಸೈರ್ ಕರ್ ಸಕ್ತೆ ಹೇ, वैसे ही जब चाहो जहाँ चाहो वहाँ का अनुभव कर सकते हो. ಹೇಗೆ ಸ್ಥೂಲದ ಸಾಧನ ಬೇರೆ ಎಲ್ಲಾದರೂ ಹೋಗಬೇಕಂದ್ರೆ ಯಾವ ಸಾಧನ ಬಳಕೆ ಮಾಡ್ತೀವಿ? ಏನೋ ಬೈಕ್ ತಗೊಳ್ತೀವಿ, ಸ್ಕೂಟರ್ ತಗೊಳ್ತೀವಿ, ಬಸ್ ಹತ್ತೀವಿ, ಗಾಡಿ ಹತ್ತೀವಿ, ಎಲ್ಲೋ ಕೂತ್ಕೊಂಡು ಅದರ ಆಧಾರದ ಮೇಲೆ ನಾವು ಬೇರೆ ಕಡೆ ಹೋಗ್ತೀವಲ್ಲ, ಅದನ್ನೇ ಹೇಳ್ತಾರೆ ಬಾಬಾ. ವೈಸೇ ಹಿ ಹಾಗೇ ಜಬ್ ಚಾಹೋ, ಯಾವಾಗ ಏನಿಷ್ಟ ಎಲ್ಲಿ ಹೋಗಬೇಕೋ, ಜಹಾ ಚಾಹೋ ವಹಾ ಕಾ ಅನುಭವ ಕರ್ ಸಕ್ತೆ ಹೋ, ಇಲ್ಲೇ ಕೂತ್ಕೊಂಡು ನಮಗೆ ಎಲ್ಲಿ ಹೋಗಿ ಬರ್ಬೇಕನ್ನಿಸ್ತದೋ ಅಲ್ಲಿ ಹೋಗಿ ಬರ್ಬೋದು. ಎದರ ಆಧಾರದ ಮೇಲೆ? ದಿವ್ಯ ದೃಷ್ಟಿ ಆಧಾರದ ಮೇಲೆ. ನ ಸಿರ್ಫ್ ಇतना जो सिर्फ आपको अनुभव हो, लेकिन जहाँ आप पहुँचो उन्हों को भी अनुभव होगा कि आज जैसे प्रैक्टिकल मिलन हुआ. ನಿಮಗಷ್ಟೇ ಅನುಭವ ಆಗೋದಿಲ್ಲ ನೀವಲ್ಲಿ ಹೋಗಿ ಬಂದಿದ್ದೀನಿ ಅಂತ. ಅಲ್ಲಿ ಯಾರಿದ್ದಾರಲ್ಲ ಅವ್ರಿಗೆ ಅನಿಸ್ತದೆ ಏನು, ಅವ್ರು ಬಂದು ಹೋದರು ಅಂತ. ಅದನ್ನು ಹೇಳ್ತಾರೆ ಬಾಬಾ. ಯಹ ಹೈ ಸಫಲತಾ ಮೂರ್ತ ಕಿ ಸಿದ್ಧಿ. ಇದು ಸಫಲತಾ ಮೂರ್ತ ಸಿದ್ಧಿ. यह तो रिवाजी आत्माओं को भी सिद्धि प्राप्त होती है कि एक ही समय अनेक स्थानों पर अपना रूप प्रकट कर सकते और अनुभव करा सकते हैं. बाबा ಹೇಳ್ತಾರೆ, वह तो रिवाजी आत्माओं को भी सिद्धि प्राप्त होती है. ಇದು ನಿಮಗಷ್ಟೇ ಅಲ್ಲ, ಹೊರಗಡೆನೂ ಸಿದ್ಧಿ ಪುರುಷರಿದ್ದಾರಲ್ಲ ಅವರನ್ನು ಕೂಡ ಇದನ್ನು ಮಾಡ್ತಾರೆ. ಏನು ಮಾಡ್ತಾರಂತೆ? रिवाजी पुरुषರು ಅವ್ರೇನು ಮಾಡ್ತಾರೆ? ಅನೇಕ ಸ್ಥಾನೋ ಪರ್ ಅಪನಾ ರೂಪ ಪ್ರಕಟ್ ಕರ್ ಸಕ್ತೆ ಹೇ. ಇಲ್ಲೇ ಕೂತ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ತಮ್ಮ ರೂಪವನ್ನು ಏನು ಮಾಡ್ತಾರೆ? ಪ್ರಕಟ್ ಮಾಡ್ತಾರೆ. ವಹತೋ ಅಲ್ಪಕಾಲ ಕಿ ಸಿದ್ಧಿ ಹೇ, ಅವ್ರದಂತೂ ಎಂಥ ಸಿದ್ಧಿ ಅದು? ಅಲ್ಪಕಾಲದ ಸಿದ್ಧಿಯಾಗಿದೆ. ಲೇಕಿನ್ ಯಹ ಹೇ ಜ್ಞಾನಯುಕ್ತ ಸಿದ್ಧಿ. ನಿಮ್ದೇನಾಗಿದೆ? ಜ್ಞಾನಯುಕ್ತ ಸಿದ್ಧಿ. ಐಸೆ ಅನುಭವ ಭೀ ಬಹುತ್ ಹೋಂಗೆ. ಈ ಥರ ಅನುಭವನೂ ಬಹಳಷ್ಟು ಆಗ್ತದೆ. ಆಗೆ ಚಲ್ಕರ್ ಕೈ ನೈ ಬಾತೆ ಭೀ ತೋ ಹೋಗಿ ನಾ. ಜೈಸೆ ಶುರು ಮೇ ಘರ್ ಬೈಠೆ ಬ್ರಹ್ಮ ರೂಪ ಕಾ ಸಾಕ್ಷಾತ್ಕಾರ ಹೋತಾ ಥಾ. ಮೊದಲು ಏನಾಗ್ತಿತ್ತು? ಬ್ರಹ್ಮ ಬಾಬಾರವ್ರ ಸಾಕ್ಷಾತ್ಕಾರ ಅವ್ರ ಮನೆಯಲ್ಲಿ ಇದ್ದವ್ರಿಗೆಲ್ಲ ಸಾಕ್ಷಾತ್ಕಾರ ಆಗಿ ಆ ಸಾಕ್ಷಾತ್ಕಾರದಿಂದನೇ ಬಾಬನ ಕಡೆ ಎಲ್ಲ ಬಂದರು. ಬಾಬಾ ಹೇಳ್ತಾರೆ, ಜೈಸೆ ಕಿ ಪ್ರಾಕ್ಟಿಕಲ್ ಕೋಯಿ ಬೋಲ್ ರಹಾ ಹೇ. ಅವ್ರಿಗೆ ಹೆಂಗೆ ಸಾಕ್ಷಾತ್ಕಾರ ಆಗ್ತಿತ್ತಂತೆ? ಯಾರೋ ಬಂದು ಹೇಳ್ದಂಗೆ ಆಗ್ತಿತ್ತಂತೆ, ನೀವು ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಅಂಥೇಳಿ. ಬಾಬಾ ಹೇಳ್ತಾರೆ, ಇಶಾರಕ್ಕ ರಹಾ ಹೇ, ನಮಗೆ ಯಾರೋ ಕರೀತಿದ್ದಾರೆ, ಬಾ ಅಂತಿದ್ದಾರೆ ಅಂತ ಅನುಭವ ಆಗ್ತಿತ್ತಂತೆ. ಐಸೆ ಹಿ ಅಂತ ಮೇ ಭೀ ನಿಮಿತ್ತೆ ಬನಿ ಹುಯಿ ಶಕ್ತಿ ಸೇನಾ ಕಾ ಅನುಭವ ಹೋಗ. ಇದೇ ಥರ ಕೊನೆಗಾಗ್ತದೆ. ಈಗೇನೆಲ್ಲ ಸೇವಾ ಮುಗಿದ್ಬಿಟ್ಟದೇನು? ಇನ್ನು ಎಷ್ಟೋ ಹಳ್ಳಿಗಳಲ್ಲಿ ಜ್ಞಾನ ಇಲ್ಲ, ಬಹಳಷ್ಟು ಹಳ್ಳಿಗಳಲ್ಲಿ ಇನ್ನು ಬಾಬಾ ಜ್ಞಾನ ಗೊತ್ತಿಲ್ಲ. ನಾಳೆ ಅವರು ಬರಬೇಕಲ್ಲ, ಅವ್ರು ಹೆಂಗೆ ಬರ್ತಾರಂತೆ? ಈ ಥರ ಅನುಭವ ಮಾಡಿಸ್ತಾರೆ ಬಾಬಾ. ಅವರೆಲ್ಲ ಅವಾಗೇನು ಮಾಡ್ತಾರೆ? ಓಡಿ ಬರ್ತಾರೆ. ಬಂದರೆ ಅವಾಗ ಟೈಮ್ ಇರೋದಿಲ್ಲ ಎಲ್ಲ ಕೇಳೋಕ್ಕೆ. ಲೇಕಿನ್ ಇಸ್ಮೇ ಏಕ್ ತೋ ಬಹುತ್ ಹಲ್ಕಾಪನ್ ಚಾಹಿಯೇ. ಆದರೆ ಇದನ್ನು ಮಾಡೋಕ್ಕೆ ಈ ಥರ ಮಾಡಬೇಕು ಅಂತಂದರೆ ಯಾವ ಥರ? ಇಲ್ಲೇ ಕೂತ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ಬರಬೇಕು ಅಂತಂದರೆ ನಾವು ಏನಾಗಿರಬೇಕು? ಬಹಳ ಹಗರಾಗಿರಬೇಕು. ಹಗರಾಗೋದಂದ್ರೆ ಏನು? ಬುದ್ಧಿ ಏಕ್ದಮ್ ಸ್ವಚ್ಛ ಒಳಗಡೆ ಏನೂ ಇರಬಾರ್ದು. ಕೇವಲ ನಾನು ಬಾಬಾ ಇಷ್ಟೇ ಇರಬೇಕು. ಅಷ್ಟು ಹಲ್ಕಾಪನ್ ಬೇಕು. ಕಿಸಿ ಭೀ ಪ್ರಕಾರ ಕಾ ಬುದ್ಧಿ ಪರ್ ಬೋಜ್ ನ ಹೋ. ಯಾವುದೇ ಪ್ರಕಾರದ ಬುದ್ಧಿನಲ್ಲಿ ಭಾರ ಇರಕೂಡ್ದು ಅಂತ ಹೇಳ್ತಾರೆ ಬಾಬಾ. ಅವರು ದೂಸರಿ ಸಾರಿ ದಿನಚರ್ಯ ಬಾಪ್ ಸಮಾನ್ ಹೋ. ಒಂದು ನಮ್ಮ ಬುದ್ಧಿ ಮನಸ್ಸು ಹಗರಿರಬೇಕು. ಆಮೇಲೆ ನಮ್ಮ ದಿನಚರ್ಯ ಏನಿರಬೇಕು? ಸ್ಪಷ್ಟ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೆಂಗಿರ್ಬೇಕಂತ ಹೇಳೋರು ದಿನಚರ್ಯ?
ಅಮೃತ ವೇಳೆ ಹೇಳ್ಬೇಕು, ಮುರಳಿ ಕೇಳಬೇಕು, ಶ್ರೀಮತದ ಪ್ರಕಾರ ನಡಿಬೇಕು, ಕ್ಷಣ ಕ್ಷಣಕ್ಕೂ ಬಾಬಾ ನೆನಪು ಮಾಡಬೇಕು, ಚಾರ್ಟ್ ಇಡಬೇಕು. ಇದೆಲ್ಲ ಏನಿರಬೇಕು, ಬಾಪ್ ಸಮಾನ ಅನುಭವ ಆಗ್ತಿರಬೇಕು, ಹಗರಿರಬೇಕು. ಅಂಥವ್ರಿಗೆ ಇದು ಸಾಧ್ಯ ಅಂತ ಹೇಳ್ತಾರೆ ಬಾಬಾ. ಸಮझा, ತಿಳಿತಾ ಅಂತ ಕೇಳ್ತಾರೆ ಬಾಬಾ. अब महारथी को क्या करना है? ನೀವು ಮಹಾರಥಿಗಳು ಈಗ ಏನು ಮಾಡಬೇಕು? ಸಿರ್ಫ್ ಯೋಗ ನಹಿ, ಬರೀ ಯೋಗ ಅಂತ ಮಾಡ್ಕೊಂಡು ಕೂಡೋದಲ್ಲ. ಸೇವಾ ಕಾ ರೂಪ್ ಪರಿವರ್ತನ್ ಕರ್ನಾ ಹೇ. ಸೇವೆ ಅಂದರೆ ಪರಿವರ್ತನೆ ಆಗಬೇಕಲ್ಲೇ, ಆವಾಗ ನೀವು ಸೇವಾ ಮಾಡಿದ್ದೀರಿ ಅಂತ ಅರ್ಥ ಅಂತಾರೆ ಬಾಬಾ. ಸುಮ್ಮನೆ ಏನೋ ಬರೋದು ಹೋಗೋದು ಮಾಡೋದು, ಅದು ಮಾಡಿದ್ವಿ ಇದು ಮಾಡಿದ್ವಿ, ಟೆಂಟ್ ಹಾಕಿದ್ವಿ, ಧ್ಯಾನ ಹೇಳಿದ್ವಿ, ಅವ್ರು ಬಂದರು ಇವ್ರು ಬಂದರು, ಅಷ್ಟು ಮಂದಿ ಕೇಳಿದರು ಇಷ್ಟು ಮಂದಿ ಕೇಳಿದರು, ಅದಲ್ಲ. ಅಲ್ಲಿ ಏನಾಗಬೇಕಂತಾರೆ, ನೀವೆಲ್ಲ ಏನೇ ಮಾಡಿದ್ರು ಅಲ್ಲಿ ಪರಿವರ್ತನೆ ಆಗಬೇಕು. ಅದಕ್ಕೆ ಸೇವಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಿರ್ಫ್ ಯೋಗ ನಹಿ, ಸೇವಾ ಕಾ ರೂಪ್ ಪರಿವರ್ತನ್ ಕರ್ನಾ ಹೈ. महारथियों का योग व याद अब स्वयं प्रति नहीं लेकिन सेवा प्रति हो. ನಿಮ್ಮ ಸಲುವಾಗಿ ಯೋಗ ಮಾಡೋದಲ್ಲ, ಈಗ ಇಡೀ ವಿಶ್ವದ ಪ್ರತಿ ಏನು ಮಾಡಬೇಕಾಗಿದೆ, ಯೋಗ ಮಾಡಬೇಕು. ತಬ್ ತೋ ಮಹಾದಾನಿ और ಮಹಾಜ್ಞಾನಿ ಕಹಾ ಜಾಯೆಂಗೆ. ಆವಾಗ ನಿಮಗೇನಂತ ಹೇಳ್ತಾರೆ, ಮಹಾದಾನಿ ಅಂತ ಹೇಳ್ತಾರೆ, ಮಹಾಜ್ಞಾನಿ ಅಂತ ಹೇಳ್ತಾರೆ. ಅಚ್ಚಾ, ಸಮಯ ಕಿ ಸಮಾಪ್ತಿ ಕಿ ನಿಶಾನಿ ಕ್ಯಾ ಹೋಗಿ? ಸಮಯದ ಸಮಾಪ್ತಿಯ ಲಕ್ಷಣ ಏನಾಗಿರ್ತದೆ? ಜಬ್ ಸಾರೆ ಸಂಗಠನ್ ಕಿ ಏಕ್ ಆವಾಜ್ ಏಕ್ ಹಿ ಲಲ್ಕಾರ್ ಹೋ ಕಿ ಹಮ್ ವಿಜಯಿ ಹೇ. ಇಡೀ ಸಂಘಟನದಲ್ಲಿ ಇದೇ ಆವಾಜ್ ಬರಬೇಕು, ಇದೇ ಲಲ್ಕಾರ ಆಗಬೇಕು, ಏನೋ ನಾವೆಲ್ಲ ವಿಜಯಿಗಳಾಗಿದ್ದೀವಿ. ವಿಜಯ್ ಹಮಾರ ಜನ್ಮಸಿದ್ಧ ಅಧಿಕಾರ ಹೇ ವಾ ವಿಜಯ್ ಹಮಾರೆ ಗಲೆ ಕಾ ಹಾರ್ ಹೇ. ವಿಜಯ ನಮಗೆ ಆಗೇ ಆಗ್ತದೆ. ವಿಜಯ ಅನ್ನೋದು ನಮ್ಮ ಕೊರಳಿನ ಹಾರ ಆಗಿದೆ. ಐಸಾ ಪ್ರಾಕ್ಟಿಕಲ್ ಮೇ ಅನುಭವ ಹೋಗ, ಸಿರ್ಫ್ ಕೇನೆ ಮಾತ್ರ ನಹಿ. ಹಿಂಗೆ ಹೇಳೋದಲ್ಲ, ವಿಜಯ ನಮ್ಮದು ಜನ್ಮಸಿದ್ಧ ಐತಿ ಅಂತಲ್ಲ, ಅದನ್ನು ಮಾಡಬೇಕು. ಲೇಕಿನ್ ಯಹ ನಶಾ ರಹೆ ಸದಾ ಸಾಮನೆ दिखाई दे, ऐसे विजय का निशाना दिखाई देता है. ನಮ್ಮದು ವಿಜಯ ಆಗ್ತಿದೆ ಅಂತ ಅನುಭವ ಆಗ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಇಸ್ ಮುರಳಿ ಕಾ ಸಾರ್ ಏನೇನು ಹೇಳಿದ್ರು ಬಾಬಾ? 3 ಪಾಯಿಂಟ್ ಮುಖ್ಯವಾಗಿ ಹೇಳ್ತಾರೆ. ಆ 3 ಪಾಯಿಂಟ್ಗಳನ್ನು ಇವತ್ತು ಇಡೀ ದಿವಸ ಏನು ಮಾಡೋದು, ರಿವೈಸ್ ಮಾಡೋದು. ಮೊದಲೇ ಪಾಯಿಂಟ್, साइलेंस की शक्ति का आधार है. ಶಾಂತಿ ಶಕ್ತಿಯ ಆಧಾರ ಏನು ಹೇಳಿದ್ರು ಬಾಬಾ? ಡಿವೈನ್ ಇನ್ಸೈಟ್, ದಿವ್ಯ ದೃಷ್ಟಿ ಅಂತ ಹೇಳಿದ್ರು ಬಾಬಾ. ಶಾಂತಿ ಶಕ್ತಿಯ ಆಧಾರ ಯಾವುದು? ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿ ಅಂದರೆ ಒಳಗಿನ ಕಣ್ಣಿನಿಂದ ಯಾವಾಗಲೂ ಬಾಬಾ ನೋಡೋದು, ಅದೇ ಯೋಗ. ಯೋಗ ಅಂದ್ರೇನು? बाबा नोಡ್ಕೋತಿರೋದು. इस द्वारा साइलेंस की शक्ति के बहुत ಆಶ್ಚರ್ಯಜನಕ ಅನುಭವ कर सकते हैं. ಈ ದಿವ್ಯ ದೃಷ್ಟಿಯಿಂದ ಬಹಳ ಅದ್ಭುತವಾದಂಥ ಒಂದು ಅನುಭವ ಮಾಡ್ತೀರಾ, ಸೈಲೆನ್ಸ್ ಶಕ್ತಿಯ ಅದ್ಭುತ ಅನುಭವ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಒಂದನೇ ಪಾಯಿಂಟ್ ಏನಿತ್ತು? ಶಾಂತಿ ಶಕ್ತಿಯ ಆಧಾರ ಯಾವುದು? ದಿವ್ಯ ದೃಷ್ಟಿ. ಎರಡನೇ ಪಾಯಿಂಟ್, महारथियों का योग व याद स्वयं के प्रति नहीं. ನೀವು ಮಹಾರಥಿಗಳ ಯೋಗ ಅಥವಾ ನೆನಪು ನಿಮ್ಮ ಸಲುವಾಗಿ ಮಾಡ್ಕೊಳ್ಳಿಕ್ಕತ್ತಿಲ್ಲ, ಇದು ಯಾರ ಸಲುವಾಗಿ? ಬಲ್ಕಿ ವಿಶ್ವಕ್ಕೆ ಸೇವಾಕ್ಕೆ ಪ್ರತಿ ಹೋನಾ ಚಾಹಿಯೇ. ಇಡೀ ವಿಶ್ವಾತ್ಮರ ಕಲ್ಯಾಣಕ್ಕಾಗಿ ನಿಮ್ಮ ನೆನಪಿರಬೇಕು ಅಂತ ಹೇಳ್ತಾರೆ ಬಾಬಾ. ತಭೀವೇ ಮಹಾದಾನಿ ವ ಮಹಾದಾನಿಕೆ ಮಹಾಜ್ಞಾನಿ ಕಹಾ ಜಾಯೆಂಗೆ. ಆವಾಗ ನಿಮಗೇನಂತ ಹೇಳ್ತಾರೆ? ಮಹಾದಾನಿ ಅಂತಲೂ ಹೇಳ್ತಾರೆ, ಮಹಾಜ್ಞಾನಿ ಅಂತಲೂ ಹೇಳ್ತಾರೆ. ಮೂರನೇ ಪಾಯಿಂಟ್, ಯಾದ್ಕೆ ನೇತ್ರ ದ್ವಾರ, ನೆನಪಿನ ಕಣ್ಣಿನ ಮುಖಾಂತರ ಮತ್ತು ಅಪನೆ ಫರಿಷ್ಠೇಪನ್ ಕಿ ಸ್ಟೇಜ್ ದ್ವಾರ,
ತಮ್ಮ ಫರಿಸ್ತಾ ಸ್ಥಿತಿಯ ಮುಖಾಂತರ ದೂರ್ ಕಾ ದೃಶ್ಯ ಭಿ, ಬಹಳಷ್ಟು ದೂರದಲ್ಲಿರ್ತಕ್ಕಂಥ ದೃಶ್ಯನು ಐಸೆ ಅನುಭವ ಕರ್ ಸಕ್ತೆ ಹೇ, ಈ ಥರ ಅನುಭವ ಮಾಡಬೇಕು. ಯಾವ ಥರ? ಇಲ್ಲೇ ಎದುರುಗಡೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅನ್ನೋ ಥರ ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ಮುಖ್ಯ ಆಧಾರ ಯಾವುದು? ದಿವ್ಯ ದೃಷ್ಟಿ. ಅಚ್ಚಾ, ಓಂ ಶಾಂತಿ.